ರಾಜ್ಯದಲ್ಲಿ ಹಲವು ಕಡೆಯಲ್ಲಿ ಲೋಕಾಯುಕ್ತ ಅಧಿಕಾರಿಗಳು ದಾಳಿಯನ್ನು ಮಾಡಿದ್ದಾರೆ. ಭ್ರಷ್ಟರು ಅಂತ ಆರೋಪ ಬಂದಿರುತ್ತಲ್ಲ, ಚೆನ್ನಾಗಿ ದುಡ್ಡು ಮಾಡ್ತಾ ಇದ್ದಾರೆ ಸ್ವಾಮಿ, ಆರ್ಭಟಗಳು ನೋಡೋಕ್ಕಾಗ್ತಾ ಇಲ್ಲ, ಲಂಚ ತೊಗೊಳ್ತಾ ಇದ್ದಾರೆ ಸ್ವಾಮಿ, ಹಾಗೆ ಹೀಗೆ ಅಂತೆಲ್ಲ ಒಂದಷ್ಟು ಮಾಹಿತಿ ಇರುತ್ತೆ. ಎಲ್ಲರೂ ಅಂದ್ಕೊಳ್ಳೋದೇನು ಅಂದರೆ, ನೆನ್ನೆ ಇನ್ಫಾರ್ಮೇಷನ್ ಕೊಟ್ಬಿಟ್ರೆ ಇವತ್ತು ಬಂದು ದಾಳಿ ಮಾಡಿಬಿಡ್ತಾರೆ ಐ ಟಿ ಅವರು, ಲೋಕಾಯುಕ್ತರು ಅಂತ ಅಲ್ಲ. ಐ ಟಿ ಅಂತೂ ಹೆಚ್ಚು ಕಡಿಮೆ 6 ತಿಂಗಳು ಅಬ್ಸರ್ವ್ ಮಾಡ್ತಾರೆ ಒಬ್ಬ ವ್ಯಕ್ತಿಯನ್ನು. 6 ತಿಂಗಳ ಕಾಲ ಒಬ್ಬ ವ್ಯಕ್ತಿಯನ್ನು ಅಬ್ಸರ್ವ್ ಮಾಡ್ತಾರೆ ಐ ಟಿ ಅಧಿಕಾರಿಗಳು. ಸುಮ್ಮನೆ ಬಂದು ದಾಳಿ ಮಾಡಲ್ಲ. ಒಂದು ಐ ಟಿ ದಾಳಿ 43 ಲಕ್ಷ 44 ಲಕ್ಷಕ್ಕೆ ಮೀರುತ್ತೆ ಅವ್ರ ಖರ್ಚು. ಒಂದು ಐ ಟಿ ದಾಳಿ ಆಗಬೇಕು ಅಂದರೆ 40 ಲಕ್ಷ ದಾಟಿಬಿಡುತ್ತೆ ರೀ, ಒಂದೇ ಒಂದು ರೈಡ್ನ ಕಾಸ್ಟ್. ಅಷ್ಟು ಸಿಬ್ಬಂದಿ, ಅಲ್ಲಿ ತೊಡ್ಕೊಳ್ಳತಕ್ಕಂಥ ಜನ, ಅಲ್ಲಿ ಬಳಸುವಂಥ ಯಂತ್ರಗಳು, ಸಾರಿಗೆ, ಊಟ, ಸೌಕರ್ಯಗಳು, ಅದು ಇದು ಎಲ್ಲ ಬಂದಾಗ ಅಷ್ಟು ವೆಚ್ಚಕ್ಕೆ ಬಂದು ನಿಂತ್ಕೊಳ್ಳುತ್ತೆ. ಇಲ್ಲಿ ಲೋಕಾಯುಕ್ತ ದಾಳಿ ಒಂದು ಕಡೆ ಆಗ್ತಿದ್ದಂತೆ ಈ ಅಥರಲ್ಲಿ ಅಂತೆ, ಕಾನೂನು ಮಾಪನ ಇಲಾಖೆಯ ನಿಯಂತ್ರಕ ಅಂತೆ ಈ ವ್ಯಕ್ತಿ. ಈ ಥರ ದಾಳಿ ಆಯಿತು ಅಂದ ತಕ್ಷಣ ಪ್ಯಾನಿಕ್, ಗಾಬರಿಯಾಗಿ, ಒಂದು ಭಾವೋದ್ವೇಗಕ್ಕೆ ಒಳಗಾಗಿ ಅಥವಾ ಒದ್ದಾಡಿ ಏನು ಮಾಡಿರೋದು, ಇದ್ದಿದ್ದು ನಗ ನಾಣ್ಯ ಎಲ್ಲ ಒಂದು ಬ್ಯಾಗಿಗೆ ತುಂಬಿ ಕಿಟಕಿಯಿಂದ ಪಕ್ಕದ ಮನೆಗೆ ಬಿಸಾಕ್ಬಿಟ್ಟಿದ್ದು. ಪಕ್ಕದ ಮನೆಗೆ ಬಿಸಾಕ್ತಿದ್ದಂತೆಯೇ ಅವರೇನಾಗ್ಬಿಟ್ಟಿದ್ದಾರೆ, ಅವ್ರು ಗಾಬರಿ ಆಗಿಬಿಟ್ಟಿದ್ದಾರೆ. ಅಯ್ಯೋ ಇನ್ನು ನಮ್ಮ ತಲೆ ಮೇಲೆ ಬರುತ್ತೋ ಅಂತ ಅವ್ರೇನು ಮಾಡಿದ್ದಾರೆ, ಸ್ವಾಮಿ ಓಡ್ ಬನ್ನಿ ಇಲ್ಲಿ ಅಂತ ಹೇಳಿದ್ದೇನೆ. ತೋರಿಸ್ಬಿಟ್ರು, ಸ್ವಾಮಿ ಇನ್ನೇನೋ ಈ ಕಿಟಕಿಯಿಂದ ಈ ಬ್ಯಾಗು ಈ ಮನುಷ್ಯ ಬಿಸಾಕ್ಬಿಟ್ಟ, ನೋಡಿ ಇಲ್ಲಿ ಇದರಲ್ಲಿ ಏನಿದೆ ಅಂತ ತೆಗೆದ್ರೆ ಆ ಬ್ಯಾಗಲ್ಲಿ ಇದ್ದಿದ್ದೆಲ್ಲ. ಏನಾಗುತ್ತೆ, ಮನೆ ಒಳಗಡೆ ಹೋಗಿ ನೆಲಮಾಳಿಗೆಯಲ್ಲಿದೆಯೋ, ತಿಜೋರಿಲಿದೆಯೋ, ಮಂಚದ ಕೆಳಗಿದೆಯೋ, ಹಾಸಿಗೆ ಕೆಳಗಡೆ ಇದೆಯೋ, ಅಡುಗೆ ಮನೇಲಿ ಇದೆಯೋ ಹುಡುಕಬೇಕಲ್ಲ. ಆ ತಲೆನೋವೇ ಬೇಡ ಅಂತ ಬ್ಯಾಗಲ್ಲಿ ತುಂಬಿ ಎಸ್ಬಿಟ್ಟಿರೋದು. ಹಾಗಾದರೂ ಇಷ್ಟು ಹಣ ಆದರೂ ತಪ್ಪಿಸ್ಕೊಬಿಡ್ಲಿ ಅಂತ, ಇಷ್ಟು ಹಣ ಆದರೂ ನಾನು ಎಸ್ಕೇಪ್ ಮಾಡಿಬಿಡೋಣ ಅಂತ. ಪಕ್ಕದ ಮನೆಯವ್ರು ನೋಡಿರಲ್ಲ, ಇವರೆಲ್ಲ ದಾಳಿ ಮುಗಿಸ್ಕೊಂಡು ಹೋದ್ಮೇಲೆ ಆಮೇಲೆ ಬ್ಯಾಗ್ ಎತ್ಕೊಂಡು ಒಳಗಡೆ ಇಟ್ಕೊಂಡ್ರೆ ಆಯಿತು ಅಂತ. ಇಲ್ಲೇನಾಗಿದೆ, ಪಕ್ಕದ ಮನೆಯವರು ಓಡಿ ಬಂದು ಸ್ವಾಮಿ ಈ ಥರದ್ದೇನೋ ಬಿಸಾಕ್ಬಿಟ್ರು ನೋಡಿ ಅಂದ್ರಲ್ಲ, ಆ ಬ್ಯಾಗ್ ತೆಗೆದು ನೋಡಿದ್ರೆ ಓವರಲ್ಲಾಗಿ ದಾಳಿಯಲ್ಲಿ ಎಲ್ಲ ಸಿಕ್ಕಿರೋದು 25 ಲಕ್ಷ ರೂಪಾಯಿ ನಗದು, 2 kg 200 ಗ್ರಾಮ್ ಚಿನ್ನ, 2 kg ಬೆಳ್ಳಿ, 30ಕ್ಕೂ ಹೆಚ್ಚು ಬೆಲೆ ಬಾಳುವ ವಾಚ್ಗಳು, ಐಷಾರಾಮಿ ವಾಚ್ಗಳು, ಲಕ್ಸುರಿಯಸ್ ವಾಚ್ಗಳವೆಲ್ಲವೂ ಕೂಡ ತುಂಬ ಕಾಸ್ಟ್ಲಿ ವಾಚ್ಗಳಿರ್ತಾವೆ. ಅವೆಲ್ಲವೂ ಕೂಡ ಲೋಕಾಯುಕ್ತ ರೇಡ್ ವೇಳೆ ಅಧಿಕಾರಿ ಅಥರಲ್ಲಿ ಮನೆಯಲ್ಲಿ ಸಿಕ್ಕಿರ್ತಕ್ಕಂಥದ್ದು. ಕಾನೂನು ಮಾಪನ ಇಲಾಖೆಯ ನಿಯಂತ್ರಕ ಈ ಮನುಷ್ಯ. ಪಕ್ಕದ ಮನೆಗೆ ಬ್ಯಾಗ್ ಬಿಸಾಕಿದ್ರೆ ಬ್ಯಾಗಲ್ಲೆಲ್ಲ ತುಂಬಿಕೊಂಡು ಇದು ಚೆಕ್ ಮಾಡಿದ್ರೆ ಇದೆಲ್ಲ ಇತ್ತು ಆ ಬ್ಯಾಗಲ್ಲಿ. ಹಾಗಾಗಿ ಇದೀಗ ಎಲ್ಲವೂ ಸಿಕ್ಕಾಕೊಂಡಿದೆ. ಡಿಟೇಲ್ಸ್ಕೊಳ್ಳಿಕ್ಕೆ ಇದೀಗ ಸಂತೋಷ್ ಪಟೇಲ್ ಇದ್ದಾರೆ. ಸಂತೋಷ್ ಪಟೇಲ್, ಎಷ್ಟೊತ್ತಿಂದ ನಡೀತಾ ಇದೆ ಕಾರ್ಯಾಚರಣೆ, ಮುಗಿದಿದೆಯಾ ಇನ್ನೂ ನಡೀತಾ ಇದೆಯಾ ಹೇಗೆ ಅಂತ? ರಮಕಾಂತ್, ಏನು ಬೆಳಗ್ಗೆನೆ ದಾಳಿ ನಡೆದಿರುವಂತದ್ದು, ಇನ್ನು ಕೂಡ ದಾಳಿಯ ಪರಿಶೀಲನೆ ಮುಂದುವರೆದಿರುವಂತದ್ದು. ಏನು ಹಲವು ಭ್ರಷ್ಟ ಅಧಿಕಾರಿಗಳ ಮೇಲೆ ಲೋಕಾಯುಕ್ತ ಅಧಿಕಾರಿಗಳು ದಾಳಿ ನಡೆಸಿದ್ರು. ಈ ಸಂದರ್ಭದಲ್ಲಿ ಅಥರಲ್ಲಿ ಏನು ಮಾಪನ ಕಂಟ್ರೋಲರ್ ಏನಿದೆ ಈತನ ಮೇಲೆ ಕೂಡ ದಾಳಿಯನ್ನು ನಡೆಸಿದ್ರು. ಈ ಸಂದರ್ಭದಲ್ಲಿ ಈತ ಯಾವಾಗ ಲೋಕಾಯುಕ್ತ ಅಧಿಕಾರಿಗಳು ದಾಳಿಯನ್ನು ನಡೆಸಿದಂತ ಈತನಿಗೆ ಗಮನಕ್ಕೆ ಬಂತು. ತಕ್ಷಣ ಈತ ಏನು ಮೇಲ್ಮಾಡಿಗೆ ಹೋಗಿ ಆತ ಇದ್ದಂತ ಮನೆಯಲ್ಲಿ ಇದ್ದಂತ ಚಿನ್ನಾಭರಣಗಳಿರ್ಬೋದು, ಕ್ಯಾಶ್ ಇರ್ಬೋದು, ಎಲ್ಲವನ್ನು ಕೂಡ ಒಂದು ಬ್ಯಾಗಿಗೆ ತುಂಬಿ ಅದನ್ನ ಪಕ್ಕದ ಮನೆ ಕಿಟಕಿಯ ಮುಖಾಂತರ ಅವ್ರ ಮನೆ ಒಳಗಡೆಗೆ ಪಕ್ಕದ ಮನೆಯವ್ರಿಗೆ ಎಸೆದಿರುವಂತದ್ದು. ಸೊ ಯಾವಾಗ ಪೊಲೀಸರು ಬರ್ತಾರೆ, ಅಧಿಕಾರಿಗಳು ಬರ್ತಾರೆ, ಎಲ್ಲ ಒಂದ್ ಕಡೆ ಅಲ್ಲಿ ಅನುಮಾನಾಸ್ಪದ ಗೊಂದಲಮಯವಾಗಿರ್ತದೆ. ಸೊ ಈ ಪಕ್ಕದ ಮನೆಯವರು ಕೂಡ ಅಲರ್ಟ್ ಆಗಿರ್ತಾರೆ. ಯಾವಾಗ ಈ ಬ್ಯಾಗ್ ಅಲ್ಲಿ ಎಸ್ತಾರೆ ಅವರು ಕೂಡ ಎಲ್ಲ ಒಂದ್ ಕಡೆ ಗಾಬರಿ ಆಗುವಂತದ್ದು. ಏನೋ ನಮ್ಮನೆ ಒಳಗೆ ಎಸ್ಬಿಟ್ರಲ್ಲ, ಯಾರೋ ಬಂದ್ರು ಅನ್ನೋ ಕಾರಣಕ್ಕಾಗಿ ಅಂತೇಳಿ ಅವರು ತಕ್ಷಣ ಅದನ್ನ ಅಧಿಕಾರಿಗಳ ಗಮನಕ್ಕೆ ತರ್ತಾರೆ. ಅಧಿಕಾರಿಗಳ ತಕ್ಷಣ ಅಲ್ಲೋ ಗಮನಿಸಿದಂತ ಸಂದರ್ಭದಲ್ಲಿ ಚಿನ್ನಾಭರಣಗಳು, ಈತನ ಮನೇಲಿ ಇದ್ದಂತ ಒಂದಿಷ್ಟು ಕ್ಯಾಶ್ಗಳೇನಿತ್ತು ಅವೆಲ್ಲವನ್ನು ಕೂಡ ಆತ ಅಲ್ಲಿಗೆ ಎಸ್ತಿರುವಂತದ್ದು. ತಕ್ಷಣ ಅದನ್ನು ವಶಪಡಿಸಿಕೊಂಡು ಪರಿಶೀಲನೆ ಮಾಡಿದಾಗ ಸುಮಾರು 2 kg 200 ಗ್ರಾಮದಷ್ಟು ಚಿನ್ನ, ಬೆಳ್ಳಿ, ಅದರ ಜೊತೆಗೆ 25 ಲಕ್ಷದಷ್ಟು ನಗದು ಪತ್ತೆ ಆಗಿರುವಂತದ್ದು. ಇನ್ನು ಕೂಡ ಅಧಿಕಾರಿಗಳ ಪರಿಶೀಲನೆ ಮತ್ತು ತಪಾಸಣೆಯನ್ನು ಮುಂದುವರಿಸಿರುವಂತದ್ದು. ರಮಾಕಾಂತ್, ಓಕೆ, ಥ್ಯಾಂಕ್ ಯು ಸಂತೋಷ್. ಇವತ್ತು ಬ್ಯಾಂಗ್ಳೂರ್ ಸಿಟಿ 2 ಘಟಕದಿಂದ 3 ಆಫೀಸರ್ಸ್ ಮನೆಗಳ ಮೇಲೆ ಡಿಸ್ಪ್ರಪೋರ್ಷನೇಟ್ ಅಸೆಟ್ಸ್ ಕೇಸಸ್ ರಿಜಿಸ್ಟರ್ ಮಾಡಿ, ಸೊ ಕೋರ್ಟಿಂದ ವಾರೆಂಟ್ಸ್ ತಗೊಂಡು ಅವರ ಮನೆಗಳಲ್ಲೆಲ್ಲ ಸರ್ಚ್ ಮಾಡಿದ್ವಿ. ಸೊ ಆ 3 ಜನರಲ್ಲಿ ಒಬ್ಬರು ಲೀಗಲ್ ಮೆಟ್ರಾಲಜಿ ಡಿಪಾರ್ಟ್ಮೆಂಟ್ ಅಲ್ಲಿ ಡೆಪ್ಯೂಟಿ ಕಂಟ್ರೋಲರ್ ಆಗಿ ಕೆಲಸ ಮಾಡ್ತಾ ಇರುವಂತಹ ಅಥರ್ ಅಲಿ ಅಂತ. ಸೊ ಅವರ ಮನೆಯಲ್ಲಿ ನಿಮ್ಗೆ ಆಲ್ರೆಡಿ ಈಗಾಗಲೇ ಶೇರ್ ಮಾಡಿದ್ದೀನಿ, ಒಂದು ಅಪ್ರಾಕ್ಸಿಮೇಟ್ 2.2 kg ಗೋಲ್ಡ್, 4 kg ಸಿಲ್ವರ್ ಮತ್ತೆ 25 lakhs ಕ್ಯಾಶ್ ಪತ್ತೆ ಆಗಿದೆ. ಸೊ ಇನ್ನೂ ಶೋಧ ಕಾರ್ಯ ನಡೀತಾ ಇದೆ. ಎರಡನೇದು ರಮೇಶ್ ಕುಮಾರ್ ಅಂತ ಹೇಳಿ ಜಾಯಿಂಟ್ ಕಂಟ್ರೋಲರ್ ಆಫ್ ಕಮರ್ಷಿಯಲ್ ಟ್ಯಾಕ್ಸ್. ಸೊ ಅವ್ರ ಮನೆ ಕೂಡ ರೈಡ್ ಆಗಿದೆ. ಟೀಮ್ಸ್